ಅವ್ನು ಮೊದ್ಲಿಂದನೂ ಹಾಗೆಮ್ಮ. ಮನೇಲಿ ಯಾರು ಜಗಳನ ಆಡಬಾರ್ದು ಅಂತಾರೆ. ಜಗಳ ಇಲ್ದಿರೋ ಮನೆ ಇರುತ್ತಾ, ನೀನೇ ಹೇಳು. ಸಾರಿ ಅಣ್ಣ. ಯಾಕಮ್ಮ? ಇಷ್ಟೆಲ್ಲ ನನ್ನಿಂದಾನೇ ಆಗ್ತಿರೋದಲ್ವಾ? ಅಯ್ಯೋ, ನೀನ್ ಹಾಗೆ ಅನ್ಕೊಂಡ್ಯಾ? ಹಾಗೆಲ್ಲ ಏನಿಲ್ಲಮ್ಮ. ಅವ್ರಿಬ್ರಿಗೂ ಜಗಳ ಆಡದೆ ಮಾತಾಡೋದಕ್ಕೆ ಬರಲ್ಲ. ಇದನ್ನೆಲ್ಲ ನಾನ್ ನೋಡದೆ ಇರೋದಾ? ನೋಡು, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಮ್ಮ. ಅಣ್ಣ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು. ಕೇಳಲಾ? ಕೇಳಮ್ಮ. ನೀವು ತಪ್ಪಾಗಿ ತಿಳ್ಕೊಬಾರ್ದು. ಅಯ್ಯೋ, ಹಾಗೆಲ್ಲ ಏನಿಲ್ಲ, ಕೇಳಮ್ಮ. ನಿಮ್ಮಪ್ಪ ಜೈಲ್ಗೆ ಹೋಗಿ ಬಂದಿದ್ದಾರಾ? ನಿಮ್ಮಪ್ಪನೇ ನಿಮ್ಮ ತಾಯಿಯವ್ರನ್ನ ಕೊಲೆ ಮಾಡಿದಂತೆ, ನಿಜನಾ? ಮನೇಲಿ ಅಮ್ಮ ಇಲ್ಲ, ಅಪ್ಪ ಸರಿ ಇಲ್ಲ. ಮನೆ ಪರಿಸ್ಥಿತಿನ ಹೇಗ್ ನಿಭಾಯಿಸ್ಬೇಕು ಅನ್ನೋದೇ ಅವ್ನಿಗೆ ಗೊತ್ತಿರ್ಲಿಲ್ಲ. ಫ್ರೆಂಡ್ಸ್ ಯಾರು ಅವನ್ನ ಆಟಕ್ಕೆ ಸೇರ್ಸ್ಕೊತಿರ್ಲಿಲ್ಲ. ನಿಮ್ ಟೀಚರ್ಸು ನೀಟಾಗಿ ಪಾಠ ಹೇಳ್ಕೊಡ್ತಿರ್ಲಿಲ್ಲ. ಯಾರ್ದಾದ್ರೂ ಮನೆಗೆ ಹೋಗಿ ಟಿವಿ ನೋಡ್ತಿದ್ರೆ ದರಿದ್ರದವನೆ ಹೋಗ ಆಚೆ ಅಂತ ಆಚೆ ಕಳಿಸ್ತಾ ಇದ್ರು. ಇದನ್ನೆಲ್ಲ ಹರಿಯಾಣ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಯಾರಾಗಿದ್ರು ಅಷ್ಟೇನೆ. ಅವ್ನ ಹಂತದವರೆಗೂ ಆ ನೋವನ್ನ ಸಹಿಸ್ಕೋತಾರೆ. ಸಾಧ್ಯ ಇಲ್ಲ ಅನ್ಸ್ದಾಗ ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ. ಅಣ್ಣ ಮಾಡಿದ್ದು ಅದೇ ಅಲ್ವಾ ಅತಿಗೆ? ಒಂದಿನ ಹರಿಯಾಣ ನನ್ನ ಹತ್ರ ಸೈಕಲ್ ಇದೆ ಅಂತ ಸುಳ್ಳು ಹೇಳ್ದ. ಎಲ್ರೂ ಮಾತಾಡ್ಸೋದಕ್ ಶುರು ಮಾಡಿದ್ರು, ಆಟಕ್ಕೂ ಸೇರ್ಸ್ಕೊಂಡ್ರು. ಆಮೇಲೆ ನಮ್ಮ ಮನೇಲಿ ಫೋನ್ ಇದೆ, ಟಿವಿ ಇದೆ, ಒಂದೊಂದೇ ಸುಳ್ಳು ಹೇಳ್ತಾ ಹೋದಾಗ್ಲೆಲ್ಲ ಅವನ್ ಫ್ರೆಂಡ್ಸ್ ಬಳಗಾನು ಬೆಳೀತಾ ಬಂತು, ಅವಮಾನನೂ ಕಮ್ಮಿ ಆಗ್ತಾ ಬಂತು. ಎಲ್ರೂ ಮುಂದೆ ನಾನು ಎತ್ತರದಲ್ಲಿ ಇರ್ಬೇಕು ಅಂದ್ರೆ ಸುಳ್ಳೇ ದಾರಿ ಅನ್ಕೊಂಡ. ಆಮೇಲೆ ಅದನ್ನೇ ರೂಢಿ ಮಾಡ್ಕೊಂಡ. ಪಾಪ. ಏನು ಪಾಪನ? ಅವನ್ ಸುಳ್ಳು ಹೇಳಿದ್ದು ಯಾರ್ದಾರು ನೋಯಿಸೋದಕ್ಕಾಗ್ಲಿ ಮೋಸ ಮಾಡೋದಕ್ಕಾಗ್ಲಿ ಅಲ್ಲ ಅತ್ಗೆ. ನಮ್ಮ ಮನೆಗೆ ಯಾರು ಅವಮಾನ ಮಾಡಬಾರ್ದು, ನಮ್ಮನ್ನ ಯಾರು ಚೀಪಾಗಿ ನೋಡ್ಬಾರ್ದು ಅಂತ. ನಿಮ್ಮ ಹತ್ರ ವಿಷಯ ಮುಚ್ಚಿಡೋದಕ್ಕೂ ಇದೇ ರೀಸನು. ಎಲ್ಲಿ ನೀವು ನಮ್ಮ ಮನೆ ಬಗ್ಗೆ ತಪ್ಪಾಗಿ ತಿಳ್ಕೊಬಿಡ್ತಿರೋ ಅಂತ. ಅವನ್ ಮಾತಲ್ಲಿ ಸುಳ್ಳಿರ್ಬೋದು, ಆದ್ರೆ ಮನ್ಸಲ್ಲಿ ಕೆಟ್ಟದಿಲ್ಲ ಅದ್ಗೆ. ನೀವು ಅಂದ್ರೆ ಅಣ್ಣಂಗೆ ತುಂಬಾ ಇಷ್ಟ ಅದ್ಗೆ. ಅದಕ್ಕೆ ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಿ. ಇವತ್ ನೀವು ಬೈದಿದ್ದೀರಾ ಅಲ್ವಾ, ನೋಡ್ತಾ ಇರಿ ನಾಳೆಯಿಂದ ಅಣ್ಣ ಹೇಗ್ ಚೇಂಜ್ ಆಗ್ತಾನೆ ಅಂತ. ನೆನ್ನೆ ಹರಿಗೂ ನಾಳೆ ಹರಿಗೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಇವ್ನ್ ಯಾವಾಗ್ಲೂ ಇದೇ ಆಯ್ತು ಅಣ್ಣ. ಯಾವತ್ತು ಇವ್ನು ಸುಳ್ಳು ಹೇಳಕ್ ಶುರು ಮಾಡಿದ್ನೋ ಅವತ್ತಿಂದ ನಮ್ಮ ಮನೆಗೆ ದರಿದ್ರ ಮೆಟ್ಕೋತು. ಆಯ್ತು ಆಯ್ತು ಬಿಡು, ಹಳೆದಲ್ಲ ಇವಾಗ ಯಾಕೋ. ಏಯ್ ತಮ್ಮ ಏನೋ ನೀನು? ಅಣ್ಣ ಜೀವನ ಹಾಳು ಮಾಡಕ್ಕೆ ಹುಟ್ಟಿರೋ ಶತ್ರು ನೀನು. ಕಿಚ್ಚಿನ ಪಾಪಿ, ನಿನ್ನಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ಯಾ? ಹರಿ, ನೀನಾದ್ರೂ ಸುಮ್ನಿರೋ. ನನ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಂಗೆ. ಹರಿ ಅಂತ ಹೆಸರಿಟ್ಕೊಂಡು ನಮ್ ಮನೆಗೆ ಹೆಸರು ಹಾಳು ಮಾಡ್ತಿದ್ಯಲ್ಲೋ, ನಾಚಿಕೆ ಆಗಲ್ವಾ ನಿಂಗೆ? ಲೋ ಲೋ ಲೋ, ನಿನ್ನಂತ ಅಣ್ಣ ಯಾವ ತಮ್ಮಂದ್ರಿಗೂ ಹುಟ್ಬಾರ್ದು. ನಿನ್ನಂತ ನಾಯಿಗೆ ಅಣ್ಣ ಆಗೋ ಕರ್ಮ ನನ್ ಯಾವ ಜನ್ಮದಲ್ಲೂ ಬರೋದ್ ಬೇಡ. ನಿನ್ನಂತ ನೆಂಟಿ ಆಗೋ ಕರ್ಮ ಬೇಡ ಅಂತಾನೆ ಅದಕ್ಕೆ ಮನೆ ಬಿಟ್ಟು ಹೋಗಿರೋದು. ಏಯ್ ಏನೋ ಅಂದೆ ನೀನು? ಯಾಕ್ರೋ? ಬೇಡ ಕಣೋ. ಅಣ್ಣ ಸಾರಿ ಅಣ್ಣ, ನೋಡಿಲ್ಲ ಅಣ್ಣ, ನಿಜವಾಗ್ಲೂ ನೋಡಿಲ್ಲ ಅಣ್ಣ. ದೇವ್ರೆ. ಅಣ್ಣ ಅಣ್ಣ ಏನೇ ಕಣ ನಿಂಗೆ? ಹೆಂಗಣ ಮನ್ಸು ಬಂತು ನಿಂಗೆ? ನೀನ್ ತಪ್ಪು ಮಾಡ್ದೆ ಅಣ್ಣ. ನಿಂಗೆ ಯಾರ ಮೇಲೆ ಕೈ ಮಾಡಿದ್ಯಾ ಗೊತ್ತಾ? ನೀನ್ ಯಾಕಣ ಯಾಕಣ ಈಗ ಮಾಡ್ದೆ? ಅಣ್ಣ ನಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ.
ಅವನ್ ಬರೀ ನಮ್ಗೆ ಅಣ್ಣ ಅಲ್ಲ ಅಮ್ಮ ಅನ್ನೋದನ್ನ ಮರ್ತೋಗ್ಬಿಟ್ಟ ಅಣ್ಣ ನೀನು. ಎಂತ ಕಲ್ ಮನ್ಸಣ್ಣ ನಿನಗೆ. ಏಯ್ ಅದೆಲ್ಲ ಏನಿಲ್ಲ ಬಿಡು ಮೈ, ಸುಮ್ನಿರು. ಎಲ್ಲಿ ಹೋಗಿದ್ದಮ್ಮ ನೀನು? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಇವರಿಬ್ರದ್ದು ಇದ್ದಿದೆ ಬಿಡಮ್ಮ, ನೀನೇನ್ ತಪ್ಪು ತಿಳ್ಕೊಬೇಡ. ಅವನು ನೋಡ್ಲಿಲ್ಲ, ನೀನ್ ಮನೆಗೆ ವಾಪಸ್ ಬಂದಿಲ್ಲ, ನಮ್ಗದೇ ಸಂತೋಷ. ಒಳಗ್ ಹೋಗಮ್ಮ. ಯಾಕಣ್ಣ ನಿಂಗ್ ಹೊಡ್ದ? ಬೈ ಅವನು ನೋಡ್ಲಿಲ್ಲ ಅಂತ ಹೇಳಿದೆ ತಾನೆ. ಎಲ್ಲ ಇವನಿಂದಾನೆ. ನನ್ನ ಕಂಡ್ರೇನೆ ಆಗಲ್ಲ, ನಾನು ದಾರಿಗೆ ಅಡ್ಡ ಬರ್ತಾನೆ ಇರ್ತಾನೆ. ಸುಮ್ನಿರು ಸುಮ್ನಿರು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇವತ್ತೈತೆ ಕಾಣ. ನಿಲ್ಸಣ, ನಾಚಿಕೆ ಆಗ್ಬೇಕು ನಿಮ್ಗೆ. ಥು. ಅಣ್ಣನ ಕೈ ಮಾಡಬಾರ್ದಿತ್ತು. ಪಾಪಿ ನಾನು ಬೇಕು ಅಂತ ಮಾಡಿಲ್ಲ. ಸಾರಿ ಅಣ್ಣ, ತಪ್ಪಾಯ್ತು ತಪ್ಪಾಯ್ತು. ತರಕಾರಿ ಸಾರು ತಿನ್ನು ಅಂದ್ರೆ ತಿನ್ನಲ್ಲ ಅಂತ್ಯ, ಯಾವಾಗ ನೋಡಿದ್ರು ಚಿತ್ರಾನ್ನನೇ ಬೇಕು ಅಂತ್ಯ. ತೋ, ನಿನ್ಗೋಸ್ಕರ ಇವತ್ತು ಚಿತ್ರಾನ್ನನೇ ಮಾಡಿದ್ದೀನಿ, ತಿನ್ನು. ಯಾಕೋ ಹಾಗೆ ನೋಡ್ತಿದ್ಯಾ? ತಿನ್ನು. ಓ, ಚಟ್ನಿ ಹಾಕದ್ ಮರ್ತೆ ಅಲ್ಲ, ಇರೋ ನಿಮಿಷ. ನಿನ್ ಕೋಪನೇ ಬರಲ್ವಾ? ಎಷ್ಟೇ ನೋವಿದ್ರು ಹೇಗಣ ಅದನ್ನೆಲ್ಲ ಮರ್ತು ನಿನ್ನಿಂದ ಈಗಿರೋದಕ್ ಸಾಧ್ಯ? ಎಲ್ಲ ಸಹಿಸ್ಕೊಳ್ಳಿ ಅಂತಾನೆ ಆ ದೇವ್ರು ನಿನ್ನ ಈ ಮನೇಲಿ ಹುಟ್ಸಿದಾನೆ. ಪಾಪಿ ಆ ದೇವ್ರು. ಏಯ್, ಈಗಂತದ್ ಮಹಾ ಏನೋ ಆಯ್ತು? ಕಂಟಿ ಹರಿ ಜಗಳ ಆಡ್ತಿದ್ರು, ನಾನ್ ತಡಿಯಕ್ ಹೋದೆ. ಅದಕ್ಕೆ ಅವ್ನು ನಿನ್ ಮೇಲೆ ಕೈ ಮಾಡದ ಅಣ್ಣ? ಅಣ್ಣ ತಪ್ಪಲ್ವ ಅಣ್ಣ ಇದು? ಅವನು ಇವನು ಅಂತ ಅನ್ಬಾರ್ದು ಮೈ, ಗೊತ್ತಾಗದೆ ಕೈ ತಪ್ಪಿ ನನ್ ಮೇಲೆ ಬಿತ್ತು ಅಷ್ಟೇ. ಹರಿ ಏನ್ ಬೇಕು ಅಂತ ಮಾಡಿಲ್ಲ. ನೀನ್ ತಿನ್ನು. ನಿನ್ ಮನ್ಸು ಉಡ್ತಾ ಇದ್ರು ಈ ಮನೆಗ್ ಬೆಳಕಾಗ್ತೀಯ ಅಣ್ಣ. ನಿನ್ ಗುಣ ಬೇರೆ ಯಾರಿಗೂ ಬರಲ್ಲ. ಏ ಮೈ, ಎಲ್ಲ ಅಣ್ಣಂದಿರು ಹಾಗೆ ಇರ್ತಾರ ಕಣೋ. ಆದ್ರೆ ಎಲ್ಲ ಅಣ್ಣ ತಮ್ದಿರು ಹೀಗೆ ಇರ್ತಾರ ಅಣ್ಣ. ಮತ್ ಅದನ್ನೇ ಮಾತಾಡ್ಬೇಡ ಮೈ. ಏನೇ ಕೆಟ್ಟದಾದ್ರೂ ಅದ್ರಲ್ಲಿ ಒಳ್ಳೇದೇನಾಯ್ತು ಅನ್ನೋದನ್ನ ಅಷ್ಟೇ ನೋಡ್ಬೇಕು. ಚಂದನ ವಾಪಸ್ ಮನೆಗ್ ಬಂದ್ರಲ್ಲ, ನನಗದೇ ಸಂತೋಷ. ನೀನ್ ಬೇಜಾರಾಗ್ಬಿಡ ಕಣೋ, ಊಟ ಮಾಡು. ಅದ್ಗೆ ಬಂದ್ಮೇಲೆ ಈ ಮನೆ ಆಗಿರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಸುಳ್ಳಣ್ಣ. ಏನು ನೀನು? ಅಣ್ಣ, ನಾವ್ ಯಾವಾಗ್ಲೂ ಹೀಗೆ ಜಗಳ ಆಡ್ಕೊಂಡಿದ್ರೆ ಅದ್ಗೆ ಹೇಗಣ್ಣ ತಡ್ಕೋತಾರೆ? ಅವ್ರು ನಮ್ಮ ಅಮ್ಮನ್ ತರ ಅಣ್ಣ. ಚಂದನ ಬಾಮ, ಊಟ ರೆಡಿ ಇದೆ, ಎಲ್ರು ಊಟ ಮಾಡೋಣ. ಇದನ್ನೆಲ್ಲ ನೋಡಿದ್ಮೇಲೆ ಯಾರಿಗಣ ಊಟ ಸೇರುತ್ತೆ? ಸಾರಿ ಅದ್ಗೆ.
ಅವ್ನ್ ಮೊದ್ಲಿಂದನೂ ಹಾಗೆಮ್ಮ. ಮನೇಲಿ ಯಾರು ಜಗಳನ ಆಡಬಾರ್ದು ಅಂತಾರೆ. ಜಗಳ ಇಲ್ದಿರೋ ಮನೆ ಇರುತ್ತಾ, ನೀನೇ ಹೇಳು. ಸಾರಿ ಅಣ್ಣ, ಯಾಕಮ್ಮ? ಇಷ್ಟೆಲ್ಲ ನನ್ನಿಂದಾನೇ ಆಗ್ತಿರೋದಲ್ವಾ? ಅಯ್ಯೋ, ನೀನ್ ಹಾಗೆ ಅನ್ಕೊಂಡ್ಯಾ? ಹಾಗೆಲ್ಲ ಏನಿಲ್ಲಮ್ಮ. ಅವರಿಬ್ರಿಗೂ ಜಗಳ ಆಡದೆ ಮಾತಾಡೋದಕ್ಕೆ ಬರಲ್ಲ. ಇದನ್ನೆಲ್ಲ ನಾನ್ ನೋಡದೆ ಇರೋದಾ? ನೋಡು, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಮ್ಮ. ಅಣ್ಣ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು, ಕೇಳಲಾ? ಕೇಳಮ್ಮ. ನೀವು ತಪ್ಪಾಗಿ ತಿಳ್ಕೊಬಾರ್ದು. ಅಯ್ಯೋ, ಹಾಗೆಲ್ಲ ಏನಿಲ್ಲ, ಕೇಳಮ್ಮ. ನಿಮ್ಮಪ್ಪ ಜೈಲ್ಗೆ ಹೋಗಿ ಬಂದಿದ್ದಾರಾ? ನಿಮ್ಮಪ್ಪನೇ ನಿಮ್ಮ ತಾಯಿಯವ್ರನ್ನ ಕೊಲೆ ಮಾಡಿದಂತೆ, ನಿಜನಾ? ಸಾರಿ ಅಣ್ಣ, ಇಂಥ ಪರಿಸ್ಥಿತಿಲಿ ನಾನು ಈ ಮಾತು ಕೇಳ್ತಾ ಇದ್ದೀನಿ. ಆದರೆ ನನ್ನಿಂದ ಕೇಳದೆ ಇರೋಕ್ಕೂ ಆಗ್ತಿಲ್ಲ. ಹೇಳಿ ಅಣ್ಣ, ನಾನು ಕೇಳಿದ್ದು ನಿಜನಾ? ಪ್ಲೀಸ್ ಅಣ್ಣ, ನಿಜ ಹೇಳಿ. ಅಪ್ಪ ಜೈಲ್ಗೆ ಹೋಗಿದ್ ನಿಜಾನೇ. ಆದ್ರೆ ಅದು ಬಿಟ್ಟು ಸತ್ಯ ನನಗೇನು ಅಂತ ಗೊತ್ತಿಲ್ಲದೆ ಹೇಳೋದು ತಪ್ಪಾಗತ್ತಮ್ಮ. ಜನ ಎಲ್ಲ ಏನೇನೋ ಹೇಳ್ತಾರೆ, ಆದ್ರೆ ಅಪ್ಪನೂ ಅಮ್ಮನೂ ಹೇಗಿದ್ರು ಅಂತ ನಾನ್ ನೋಡಿದ್ದೀನಮ್ಮ. ನೀನ್ ಅನ್ಕೊಂಡ ಹಾಗೆ ಜನ ಎಲ್ರೂ ಹಾಗೆ ಅನ್ಕೊಂಡಿದ್ದಾರೆ ಅಪ್ಪನ ಬಗ್ಗೆ. ಆದ್ರೆ ನೀನ್ ಭಯ ಪಡೋ ಅವಶ್ಯಕತೆ ಇಲ್ಲಮ್ಮ. ನೀನ್ ನಮ್ಮನೆಗೆ ಬಂದು ಇಷ್ಟು ದಿನ ಆಯ್ತು, ನಾವೆಲ್ಲರೂ ಹೇಗಿದ್ದೀವಿ ಅಂತ ನೀನ್ ನೋಡಿದ್ಯಾ? ನಮ್ಮಿಂದ ನಿನಗೆ